So guys, welcome back. Day 3 in ಚಿಕ್ಕಮಗಳೂರು. ಹೊರನಾಡು ಮುಗಿಸ್ಕೊಂಡು ಇಲ್ಲಿ ಯಾವ್ದಾದ್ರು ಗುಡ್ಡಾಗ ಹೋಗ್ತಾ ಇದ್ದೀವಿ. ಯಾವುದಾದ್ರೂ ಪೀಕ್ ಇದ್ರೆ ಆ ಪೀಕ್ ಹತ್ತಾನ ಅಂತ ಹೋಗ್ತಾ ಇದ್ದೀರಿ. ಅನ್ನೋನ್ ಪೀಕ್ ಹೋಗ್ತಾ ಇರೋದು. ಗೊತ್ತಿಲ್ದಿರೋ ಪೀಕು, ಗೊತ್ತಿಲ್ದಿರೋ ಲೊಕೇಶನ್ನು. ಈ ರೋಡು ಗೊತ್ತಿಲ್ಲ. ಈ ರೋಡಲ್ಲಿ ಯಾವ ಪೀಕ್ ಸಿಕ್ಕಿದ್ರೆ ಆ ಪೀಕು ಅಲ್ಲಿ ಹೋಗಿ ಟ್ರೆಕ್ಕಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀರಿ. ಬನ್ನಿ ಏನಾಗತ್ತೆ ನೋಡೋಣ. ಸೊ ಗಾಯ್ಸ್ ನೋಡಿ, ರೋಡ್ ಇಷ್ಟು ಡೌನ್ ಇದೆ. ಈ ಥರ ಡೌನ್ ರೋಡ್ಸಲ್ಲಿ ಬರ್ಬೇಕಾದ್ರೆ ಹುಷಾರಾಗಿ ಬನ್ನಿ. ಮತ್ತೆ ಇನ್ನೊಂದ್ಸಲಿ ನಾನು ಪ್ರತಿ ವಿಡಿಯೋಸಲ್ಲೂ ಹೇಳ್ದಂಗೆ ನೇಚರ್ನ ನೋಡಿ ಆನಂದಿಸಿ. ಎಷ್ಟು ಸಲ ಹೇಳಿದ್ರು ಅದು ಹೇಳ್ತಾನೆ ಇರಬೇಕು ಅನ್ಸುತ್ತೆ. ಯಾಕಂದರೆ ನೇಚರ್ ಬಗ್ಗೆ ಎಷ್ಟು ಸಲ ಅವೇರ್ನೆಸ್ ಕೊಟ್ರು ನಮ್ಮ ಜನ ಬುದ್ಧಿ ಕಲಿಯಲ್ಲ. ಯಾಕಂದರೆ ಅವರು ಒಂದು ಮೈಂಡ್ಸೆಟಲ್ಲಿ ಫಿಕ್ಸ್ ಆಗಿರ್ತಾರೆ, ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ನಮ್ಮ ಜನದ ಮೈಂಡ್ಸೆಟ್ಟೇ ಹಂಗೆ. ನೋಡಿ, ಇಲ್ಲೊಂದು ಸ್ಮಾಲ್ ಫಾಲ್ಸ್ ಇದೆ. ಸೊ ಗಾಯ್ಸ್, ಹೋಗ್ತಾ ಇರೋ ಜಾಗ ಫುಲ್ ಥ್ರಿಲ್ಲಿಂಗ್ ಆಗಿದೆ. ಯಾಕಂದರೆ ಬರೀ ಅಪ್ಸು ಈ ಥರನೇ ಇದೆ. ಇಷ್ಟು ಎಲಿವೇಟ್ ಆಗಿದೆ ನೋಡಿ. ಹನಿ ಹನಿ ಮಳೆ ಬರ್ತಾ ಇದೆ. ವಿಡಿಯೋದಲ್ಲಿ ಗೊತ್ತಾಗ್ತಿಲ್ಲ ಅನ್ಸುತ್ತೆ. ನೋಡಿ ಗಾಯ್ಸ್, ಇಲ್ಲಿ ಬಂದು ನೀವು ಮಜಾ ಮಾಡೋದಕ್ಕೆ ನೇಚರ್ನ ಹಾಳು ಮಾಡಬೇಡಿ. ಎಂಜಾಯ್ ಮಾಡಿ. ನೇಚರು ಚೆನ್ನಾಗಿದೆ, ನೀವು ಸೇಫಾಗಿ ಮನೆಗೆ ಹೋಗಿ. ಇಲ್ಲಿ ಶಾರ್ಪ್ ತಿರುಗಲಿ ಇರ್ತವೆ. ಹೆಂಗಿದ್ರು ರೋಡ್ ಚಿಕ್ಕದು, 4 ವೀಲರ್ಸು ಎರಡು ಒಂದೇ ಸಲ ಹೋಗೋಕ್ಕಾಗಲ್ಲ. ಹಾಗಾಗಿ ನಿಧಾನಕ್ಕೆ ಹೋಗಿ. ಆ ಪ್ಲೇಸ್ ನೀವು ಹೋಗ್ಬೇಕಾಗಿರೋ ಪ್ಲೇಸ್ ವಿಸಿಟ್ ಮಾಡಿ. ಮತ್ತು ವಾಪಸ್ ಹೋಗ್ಬೇಕಾದ್ರೆ ಹೋಮ್ ಸ್ಟೇಗೆ ಹೋಗ್ತಿರ್ತಾನೆ ಹೋಗ್ತೀರಾ, ಇಲ್ಲ ಮನೆಗೆಲ್ಲ ಹೋಗ್ತೀರಾ, ನಿಧಾನವಾಗಿ ಹೋಗಿ. ನಿಧಾನವಾಗಿ. ಸೊ ಗಾಯ್ಸ್, ಗುಡ್ಡ ಕುಸಿಬಾರ್ದು ಅಂತ, ಗುಡ್ಡ ಕುಸಿದ್ರು ಏನೂ ಆಗಬಾರ್ದು ಅಂತ ಈ ಥರ ತಡೆಗೋಡೆಗಳನ್ನು ಕೊಟ್ಟಿದ್ದಾರೆ. ಈ ಜಾಗದ್ದು ಬ್ಲ್ಯಾಕ್ ಸಾಯಿಲಿಂದ ಇದೆ. ಮತ್ತು ಲೈಟ್ ಸ್ಟೋನ್ಗಳಲ್ಲಿ ಕಾಣಿಸ್ತಾ ಇದೆ. ಸೊ ಗಾಯ್ಸ್ ನೋಡಿ, ಇಲ್ಲಿ ಸ್ವಲ್ಪ ಸ್ಲೈಡ್ ಆಗಿದೆ. ಆ್ಯಂಡ್ ಗೈಸ್, ಇದು ಯಾಕೆ ಈ ಥರ ಸ್ಲೈಡ್ ಆಗುತ್ತೆ ಅಂದರೆ, ವಾಟರ್ ಫಾಲ್ಸ್ ಯಾಕೆ ಈ ಥರ ಸ್ಲೈಡ್ ಆಗುತ್ತೆ ಅಂದರೆ, ನಮ್ಮದು ಮರ ಮತ್ತು ಗಿಡ. ಮರ ಬಂದು ಟ್ಯಾಪ್ ರೂಟು, ಅದು ತಾಯಿ ಬೇರು ಇರುತ್ತೆ, ಮತ್ತು ಬ್ರಾಂಚಸ್ ಇರುತ್ತೆ, ಮತ್ತು ಚಿಕ್ಕ ಚಿಕ್ಕ ಬೇರ್ಸ್ ಇರುತ್ತೆ. ಆ ಬೇರೆ ಏನಿರುತ್ತೆ, ತಾಯಿ ಬೇರು ಮೈನ್ ರೂಟು ಡೀಪಾಗಿ ಪೆನೆಟ್ರೇಟ್ ಆಗುತ್ತೆ. ಬ್ರಾಂಚಸ್ಸು ವರ್ಟಿಕಲಾಗಿ ಹೋಗುತ್ತೆ. ವರ್ಟಿಕಲಾಗಿ ಹೋಗಿದ ಬ್ರಾಂಚಸ್ ಎಲ್ಲ ಏನಾಗುತ್ತೆ, ಗಾಳಿಗೆ ಫುಲ್ ಶೇಕಾಗಿ ಆ ಮಣ್ಣಿನ ಲೇಯರ್ನೇ ಡಿವೈಡ್ ಮಾಡಿಬಿಡುತ್ತೆ. ಹಂಗಾಗಿ ಅದು ನೋಡಿ, ಅಲ್ಲಿ ಎಲ್ಲ ನೀರು ತುಂಬಿ ಅದು ಖುಷಿಯಕ್ಕೆ ಸ್ಟಾರ್ಟ್ ಮಾಡುತ್ತೆ ಮರದಿಂದ. ಅದೇ ಜಾಗದಲ್ಲಿ ಏನಾದರೂ ನೋಡಿ, ಇಲ್ಲೊಂದು ಜಾಗ ತೋರಿಸ್ತೀನಿ ನೋಡಿ, ಯಾವ ಥರ ಈ ಥರ ವರ್ಟಿಕಲ್ ಆ ಥರ ಬೇರು.
ಹೋಗಿತ್ತು, ಮಣ್ಣೆಲ್ಲ ಇದಾಗ್ಬಿಟ್ಟಿದೆ. ಮತ್ತೆ ಅದೇ ಜಾಗದಲ್ಲಿ ಹುಲ್ಲಿದ್ರೆ ಹುಲ್ಲು ಬಂದು ಫೈಬರಸ್ ಬಂದು ಅದು ಏನು ಮಾಡುತ್ತೆ, ಅಷ್ಟು ನೀರು ಬರೋದಕ್ಕೆ ಆಗಲ್ಲ. ಮೇಲೆ ಮಣ್ಣು ಎಷ್ಟೈತೋ ಅಷ್ಟು ಮಾತ್ರ ಹಂಗಾಗಿ ಮೇಲೆ ಇರೋ ಮಣ್ಣು ಕೊಚ್ಕೊಂಡು ಹೋಗಲ್ಲ. ಮೇಲೆ ಇರೋ ಮಣ್ಣು ಪ್ರೊಟೆಕ್ಟ್ ಆಗಿದ್ರೆ, ಮೇಲೆ ಇರೋ ಮಣ್ಣು ಎರೋಷನ್ ಆಗದೇ ಇದ್ರೆ ಆಟೋಮೆಟಿಕ್ ಆಗಿ ಯಾವಾಗ ಎರೋಷನ್ ಆಗುತ್ತೆ, ಯಾವಾಗ ಟಾಪ್ ಸಾಯಿಲ್ ಲಾಸ್ ಆಗುತ್ತೋ ಅವಾಗ ಸಾಯಿಲ್ ಎರೋಷನ್ ಆಗುತ್ತೆ. ನೋಡಿ ಗೈಸ್, ರಾಕ್ ಫಾರ್ಮೇಷನ್ ಆ್ಯಂಡ್ ರಾಕ್ಸ್ ಲೇಯರ್ಸ್. ಒಂದು ಕಲ್ಲಿನ ಮಳೆ ಮಾತಾಡೋಕ್ಕೆ ಆಗ್ತಾಯಿಲ್ಲ, ಫುಲ್ಲು ಬಾಯಿಗೆ ಬಿಡ್ತೈತೆ ಗಾಯ್ಸ್. ಫುಲ್ಲು ಮಳೆ ಸ್ಟಾರ್ಟ್ ಆಗಿಬಿಡ್ತು, ಅದಕ್ಕೆ ಸ್ವಲ್ಪ ಹೊತ್ತು ನಿಲ್ಸಿದ್ದೀವಿ. ಗಾಡಿನ ನೋಡಿ, ಅದೇ ಇಲ್ಲಿ ಸ್ವಲ್ಪ ಎರೋಷನ್ ಆಗಿದೆ. ಅದೇ ಜಾಗದಲ್ಲಿ ಏನಾದರೂ ಹುಲ್ಲಿದ್ದಿದ್ರೆ ಹುಲ್ಲು ಟಾಪ್ ಲೇಯರ್ನ ಲೂಸ್ ಆಗಕ್ಕೆ ಬಿಡಲ್ಲ. ಟಾಪ್ ಲೇಯರ್ ಯಾವಾಗ ಲೂಸ್ ಆಗುತ್ತೋ ಅವಾಗ ಎರೋಷನ್ ಆಗುತ್ತೆ. ಟಾಪ್ ಲೇಯರ್ ನೋಡಿ ಫ್ರೆಂಡ್ಸ್, ಎಂಥ ದುರಂತ ಆಗಿದೆ. ಇದಕ್ಕೆ ಹೇಳೋದು, ಗಾಡಿ ಓಡಿಸೋವಾಗ ನೋಡ್ಕೊಂಡು ಓಡಿಸ್ತೀವಿ ಅಂತ. ನೀವೇನೋ ಮನೆಗೆ ಸೇಫಾಗಿ ಸೇರಿಬಿಡ್ತೀರಾ, ಬಟ್ ಇದಕ್ಕೂ ಒಂದು ಫ್ಯಾಮಿಲಿ ಇರುತ್ತಲ್ವಾ, ಇದ್ರ ಮೇಲೆ ಹಚ್ಕೊಂಡು ಹೋಗಿದ್ದೀರಲ್ಲ, ಮನೆಯಾಗ ಒಂದು ಪ್ರಾಣ ಹೋಯ್ತಲ್ಲ ಫ್ರೆಂಡ್ಸ್. ಇದೇ ಈ ಘಾಟ್ ಸೆಕ್ಷನಲ್ಲಿ ರೋಡ್ ಮಾಡಿದರೆ ಇದು ನ್ಯಾಚುರಲ್ ಆಗಿ ಇದರ ಬಯೋಡೈವರ್ಸಿಟಿನ ಹಾಳು ಮಾಡ್ದಂಗೆ. ಬಯೋಡೈವರ್ಸಿಟಿನ ಹಾಳು ಮಾಡ್ತಾ ಇದ್ದೀವಿ ನಾವು. ನೋಡಿ ಹಿಂಗೆ ಇದು ಪ್ರಾಣಿಗಳದ್ದು ಸಹಜ ಗುಣ. ಅದು ಎಲ್ಲಿ ಹೋಗ್ಬೇಕೋ ಏನು ಮಾಡಬೇಕೋ ಅದನ್ನು ಮಾಡ್ತಾ ಇರ್ತವೆ. ಬಟ್ ಮನುಷ್ಯ ಏನು ಮಾಡ್ತಾನೆ, ಅವನ ಅನುಕೂಲಕ್ಕೆ ರೋಡ್ ಮಾಡ್ದ, ಮತ್ತು ಪ್ಲೇಸ್ಗಳಿಗೆ ಹೋಗಬೇಕು ಅಂತ ಅಲ್ಲಿ ಟೂರಿಸ್ಟ್ ಪ್ಲೇಸ್ ಆಯಿತು. ಈ ಸೆಂಟ್ರಲ್ ಇದೇನು ತಪ್ಪು ಮಾಡ್ತು ಪಾಪ. ಇದು ಇದ್ರ ಮನೆಗೆ ಮತ್ತು ಇದ್ರ ಹೊಟ್ಟೆಪಾಡಿಗೆ ಇಲ್ಲಿ ಓಡಾಡ್ತಾ ಇತ್ತು. ಈ ರೋಡ್ ಆಗಿದ್ದರಿಂದ ಈ ರೋಡ್ ಕ್ರಾಸ್ ಮಾಡಲೇಬೇಕದು. ಹಾಗಾಗಿ ಎಷ್ಟು ಅವೇರ್ನೆಸ್ ಮಾಡಿದ್ರೂ ಈ ಥರ ಲಾಸ್ ಆಗ್ತಾನೆ ಇರ್ತವೆ. ನೋಡ್ಕೊಂಡು ಓಡಿಸಿ, ವೆಹಿಕಲ್ಸ್ ನಿಧಾನವಾಗಿ ಓಡಿಸಿ. ಇದಕ್ಕೆ ಫ್ರೆಂಡ್ಸ್ ನಾನು ಹಳೆ ಹಿಂದಿನ ವಿಡಿಯೋಗಳಲ್ಲೆಲ್ಲ ಹೇಳ್ಕೊಂಡು ಬಂದಿರೋದು. ಜಾಸ್ತಿ ನೇಚರ್ ಬಗ್ಗೆ ನೀವೇನೋ ನೋಡ್ಕೊಂಡು ಮಜಾ ಮಾಡ್ಕೊಂಡು ಹೋಗ್ಬಿಡ್ತೀರಾ, ಬಟ್ ಇಲ್ಲಿ ಒಂದು ಜೀವ ಹೋಯ್ತಾ. ಸೊ ಗೈಸ್, ಇಲ್ಲಿ ಯಾವುದೋ ಬೆಟ್ಟ ಕಾಣಿಸ್ತೈತೆ, ಆ ಬೆಟ್ಟಕ್ಕೆ ಟ್ರಕ್ ಹೋಗೋಣ ಬನ್ನಿ. ಮಳೆನೂ ನಿಂತೈತೆ, ಸೂರ್ಯನೂ ಬಂದೈತೆ. ಸೊ ಗಾಯ್ಸ್, ನಾವು ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನಾವು ಆ ಬೀಗ್ ಹೆಸರು ನೋಡಿ, ಈ ಥರ ಬರ್ತಾ ಇರ್ತವೆ. ಅದಕ್ಕೆ ಗಾಯ್ಸ್ ನಿಧಾನ ಹೋಗ್ಬೇಕು. ಈ ಥರ ಪ್ಲಾಸ್ಟಿಕ್ ಪ್ರಕೃತಿನ ಕಾಪಾಡಿ, ಪ್ರಕೃತಿನ ಉಳಿಸಿ, ಈ ಥರ ಎಲ್ಲ ಸುಮ್ಮನೆ ನಾನು ಈ ವಿಡಿಯೋನ ಸೋಷಿಯಲ್ ಮೀಡಿಯಾ ಹಾಕೋದ್ರಿಂದ ಪ್ರಕೃತಿಗೆ ಲಾಸ್ ಆಗುತ್ತೆ. ಮತ್ತು ಅವ್ರು ಬಂದರೆ ಪ್ರಕೃತಿನ ಹಾಳು ಮಾಡೋರು. ಗಾಯ್ಸ್ ಅಲ್ಲಿ ನೋಡಿ, ವ್ಯಾಸ್ಪ್ ಗೂಡು ಕಟ್ಟಿದೆ. ಇದು ರೇರ್ ಸ್ಪೀಸೀಸ್. ಈ ಥರ ಮನುಷ್ಯರು ಇಲ್ಲದಿರೋ ಜಾಗದಲ್ಲಿ ಇರುತ್ತೆ ಇದು. ಅದೆಲ್ಲ ಫುಲ್ ಮಣ್ಣಲ್ಲಿ ಗೂಡು ಕಟ್ಟಿದೆ.
ಗಾಯ್ಸ್ ಅನ್ನೋ ಒಂದು ರೋಡಲ್ಲಿ ಬಂದು ದಾರಿ ತಗೊಂಡ್ರಿ. ಈಗ ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ಏನಾಗುತ್ತೋ ಏನೋ ಇಲ್ಲೋ ಎಂಜಾಯ್ ಮಾಡೋಣ. ಯಾಕಂದರೆ ನೇಚರ್ ಚೆನ್ನಾಗಿದೆ. ಈ ಥರ ಡೌನಲ್ಲಿ ಬಂದು ಫುಲ್ ಡೌನ್ ಐತೆ. ಸಡನ್ನಾಗಿ ಈ ಥರ ದನಗಳು ಅಡ್ಡ ಬರ್ತಾ ಇರ್ತವೆ. ದನ ಮಾತ್ರ ಅಲ್ಲ, ಪ್ರಾಣಿಗಳು ಅಡ್ಡ ಬರ್ತಾ ಇರ್ತವೆ. ನೋಡ್ಕೊಂಡು ಗಾಡಿ ಓಡಿಸಿ. ಫುಲ್ ಡೌನ್ ಇರೋದ್ರಿಂದ ಗಾಡಿ ಕಂಟ್ರೋಲ್ ಸಿಗಲ್ಲ. ನೋಡಿ ಫ್ರೆಂಡ್ಸ್, ಜನ ಇದ್ದಾರೆ, ಬಟ್ ಹತ್ತಕ್ಕೆ ದಾರಿ ಗೊತ್ತಾಗ್ತಾ ಇಲ್ಲ. ಸೊ ಗಾಯ್ಸ್, ಇಲ್ಲಿ ಲೋಕಲ್ ಅವ್ರನ್ನ ಕೇಳ್ಕೊಂಡು ಇಲ್ಲಿ ಯಾವುದಾಗಿದೆ ಅಂತ ಹೋಗ್ತಾ ಇದ್ದಾರೆ. ಬಟ್ ನೋಡೋಣ. ಸೊ ಗಾಯ್ಸ್, ಇಲ್ಲಿಂದ ನಡ್ಕೊಂಡು ಟ್ರೆಕ್ ಮಾಡಿಕೊಂಡು ಹೋಗೋಣ. ಫುಲ್ ಮಳೆ ಗಾಯ್ಸ್. ನೋಡಿ, ಅಲ್ಲಿದೆ ಮೇನ್ ರೋಡು. ಆ ಮೇನ್ ರೋಡಿಂದ 100% ಯಾವುದೋ ಒಂದು ವ್ಯೂ ಪಾಯಿಂಟ್ ಇರ್ಬೋದು ಅಂತ ಬಂದ್ವಿ. ಸ್ಟ್ರೈಟ್ ಮತ್ತು ಇಲ್ಲಿ ಬಂದು ಅಲ್ಲಿ ಚೆಕ್ ಪೋಸ್ಟಲ್ಲಿ ಕೇಳಿದರೆ ಈ ವ್ಯೂ ಪಾಯಿಂಟ್ ಹೇಳಿದರು. ಮತ್ತು ಇವಾಗ ನಮ್ಮ ಜರ್ನಿ ಈಗ ಸ್ಟಾರ್ಟ್ ಆಗ್ತಿದೆ. ನೋಡಿ ಇಲ್ಲಿ ಎರೋಜನ್ ಹೆಂಗಾಗಿದ್ದು. ಎರೋಜನ್ ಯಾಕಾಗಿದೆ ಅಂದರೆ ನೋಡಿ, ಟೂರಿಸಮ್ಮಿಂದನೇ ಇಲ್ಲಿ ಎರೋಜನ್ ಆಗಿರೋದು. ಯಾಕಂದರೆ ಇಲ್ಲಿ ರೋಡ್ ಮಾಡಿದ್ದಾರೆ, ಅಲ್ಲಿರೋ ಸಾಯಿಲ್ನ ಕೊಚ್ಚಿದ್ದಾರೆ. ಆ ಸಾಯಿಲು ಲೂಸ್ ಆಗಿ ಬಿದ್ದಿದೆ. ಟೂರಿಸಮ್ ಲೀಡ್ಸ್ ಟು ಡಿಸ್ಟ್ರಕ್ಷನ್. ನೋಡಿ, ನಾವು ಮಜಾ ಮಾಡೋಕ್ಕೆ ಇಲ್ಲಿ ಬಂದರೆ ಇಲ್ಲಿ ನಾವು ಪ್ರಕೃತಿನ ಕಡಿದು ಮಜಾ ಮಾಡ್ತಾಯಿದ್ದೀವಿ. ನೋಡಿ, ಪ್ರಕೃತಿ ಹಾನಿಯಾಗಿದೆ. ಈ ಮನುಷ್ಯ ಬಂದು ಇಲ್ಲಿ ರೋಡ್ ಮಾಡ್ತಿದ್ದರೆ ಅಲ್ಲಿ ಸ್ಲೈಡ್ ಏನಾಗ್ತಾ ಇರಲಿಲ್ಲ. ರೋಡ್ ಮಾಡಿದ್ದಕ್ಕೆ ಸ್ಲೈಡ್ ಆಗೈತೆ. ಅಲ್ಲಿ ಕೆಳಗಡೆ ಜೀಪ್ ಫುಲ್ ಮಳೆ ಗಾಯ್ಸ್. ಬನ್ನಿ, ಚಾರ್ಜ್ ಬೇರೆ ಇಲ್ಲ. ನೆನ್ನೆ ಒಂದು ಆಯಿತು, ಮೊನ್ನೆ ಒಂದಾಯಿತು. ಅದು ಸಾಯಂಕಾಲ 5 ಗಂಟೆಗೆ ಹೋದ್ರಿ ಅಂತ ಮತ್ತೆ ಅದನ್ನೇ ಕಂಟಿನ್ಯೂ ಮಾಡಿದೆ. ಮತ್ತು ಅದ್ರಿಗೆ ಹೋಗಿ ಬ್ಯಾಕ್ ಟು ಬ್ಯಾಕ್ ಮುಳ್ಳಯ್ಯನಗಿರಿ ಒನ್ ಡೇ ಬಿಟ್ಟು ಒನ್ ಡೇ. ಇವತ್ತು ಸಾಯಂಕಾಲ ಹೋಗಿ ಮುಳ್ಳಯ್ಯನಗಿರಿ ಮಾಡ್ಕೊಂಬಂದೆ. ಮತ್ತೆ ನೆಕ್ಸ್ಟ್ ಡೇ ಮತ್ತೆ ಮುಳ್ಳಯ್ಯನಗಿರಿಗೆ ಹೋಗಿದ್ರಿ. ಇದು ಥರ್ಡ್ ಡೇದು, 3ನೇ ದಿನದ್ದು. ಇನ್ನೊಂದು ಅನ್ನೋ ಒಂದು ಟ್ರಕ್ ಕಷ್ಟ ಪಡ್ಕೊಂಡು ಹೋಗ್ಬೇಕು. ಲೆಟ್ಸ್ ಬಿಗಿನ್. ಗಾಯ್ಸ್, ಅವರು ಲೋಕಲ್ ಅವರು ಹೇಳ್ದಂಗೆ ಮೇಲೆ ತುಂಬ ಗಾಳಿ ಇದೆ ಅಂತೆ. ಬನ್ನಿ ಹೋಗೋಣ. ನೋಡಿ, ಈ ಕಡೆ ಎಲ್ಲ ಹುಲ್ಲು ಬೆಳೆದಿದೆ. ಆಗಲೇ ಎಕ್ಸ್ಪ್ಲೈನ್ ಮಾಡಿದೆ ಅಲ್ಲ ನಾನು, ಹುಲ್ಲಿದ್ರೆ ಎರೋಷನ್ ಆಗಲ್ಲ ಅಂತ. ನೆಕ್ಸ್ಟ್ ಇಲ್ಲಿ 100% ಇಲ್ಲಿ ಎರೋಷನ್ ಆಗುತ್ತೆ. ಪ್ರಕೃತಿಗಿನ್ನ ಪವರ್ಫುಲ್ ಯಾವುದೂ ಇಲ್ಲ. ಬಟ್ ನಾವು ಯಾವುದೇ ಕಾರಣಕ್ಕೂ ಪ್ರಕೃತಿಗೆ ಹಾನಿ ಮಾಡಬಾರ್ದು. ಟ್ರೆಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹದಿನೈದು ನಿಮಿಷದಿಂದ ಟ್ರೆಕ್ ಮಾಡ್ತಾಯಿದ್ದೀನಿ. ನೋಡಿ, 70 ಮೀಟರ್ಸ್ ಮೇಲೆ ಬಂದೆ. ಗ್ರೌಂಡ್ ಲೆವೆಲಿಂದ ಮೇಲೆ ನಾನು ಟೋಟಲ್ ಡಿಸ್ಟೆನ್ಸ್ ಕವರ್ ಮಾಡಿರೋದು
718 ಮೀಟರ್ಸ್. ಬಟ್ ಇದು ಹೈಟಲ್ಲಿರೋದು ಬರೀ 70 ಮೀಟರ್. ಸುಮ್ಮನೆ ನಾನು ಈ ಟ್ರಕ್ ಈ ಪೀಕ್ ಹೆಸರೆಲ್ಲ ಮೆನ್ಷನ್ ಮಾಡೋಕ್ಕಾಗಲ್ಲ. ಸುಮ್ಮನೆ ಇಲ್ಲ ಕೇಳಿದ್ರು ಹೇಳ್ತಾರೆ, ನಾನು ಕೇಳಲಿಲ್ಲ. ಇನ್ನೂ ಡೆವಲಪ್ ಆಗಿಲ್ಲ, ಇವಾಗ ಡೆವಲಪ್ ಆಗ್ತಾ ಇರೋದು. ಪೀಕ್ ಹೆಸರು ಲಾಸ್ಟಲ್ಲಿ ಹೇಳ್ತೀನಿ. ಬಟ್ ಇಲ್ಲಿ ಬಂದು ಈ ಪ್ರಕೃತಿನ ಹಾಳು ಮಾಡಿಬಿಡ್ರಿ. ಇದು ಹೊಸ ವ್ಯೂ ಪಾಯಿಂಟ್ ಅಂತೆ. ಇದು ಓಪನ್ ಆಗಿ 2 ವರ್ಷ ಆಗಿದೆ ಅಷ್ಟೆ. ಇದಕ್ಕೆ ಅಷ್ಟು ಗಾಯ್ಸ್ ಇದಕ್ಕೆ ಅಷ್ಟೊಂದು ಜನ ಟೂರಿಸ್ಟ್ ಇಲ್ಲ. ಬಟ್ ನನ್ನ ವಿಡಿಯೋ ನೋಡಿಕೊಂಡು ಬರೋದಾದರೆ ಬಂದರೆ ಡೆವಲಪ್ ಆಗತ್ತೆ. ಡೆವಲಪ್ ಆದರೆ ಪ್ರಕೃತಿ ನಾಶ ಆಗತ್ತೆ. ಬಟ್ ನೀವು ಬಂದು ನಾಶ ಮಾಡಬೇಡ್ರಿ. ಪ್ಲೇಸ್ ಹೆಸರು ಬೇಕಾದ್ರೆ ಹೇಳ್ತೀನಿ ನಾನು ಲಾಸ್ಟಲ್ಲಿ. ಗೈಸ್ 80 ಮೀಟ್ರ್ ರೈಟಲ್ಲಿ ಬಂದಿದ್ದೀನಿ. ಇಲ್ಲಿ ನೀರು ಕಲೆಕ್ಟ್ ಮಾಡಿದ್ದಾರೆ. ಐ ಥಿಂಕ್ ಇಲ್ಲಿ ಫಿಶಿಂಗ್ ಮಾಡ್ತಾ ಇದ್ದಾರೆ, ಏನೋ ಫಿಶಿಂಗೇನೋ ಮಾಡ್ತಾಯಿದ್ದಾರೆ ಇಲ್ಲಿ. ನಾವು ಸೌಂಡ್ ಕೇಳಿಸ್ಕೊಬೋದು. ಇಲ್ಲೊಂದು ಫಾಲ್ಸ್ ಇದೆ, ವಾಟರ್ ಫಾಲ್ಸ್. ಎರಡು ದಿನದಿಂದ ಟ್ರಕ್ ಮಾಡಿ ಫುಲ್ ಸುಸ್ತಾಗೋಗೈತೆ. ಅದಕ್ಕೆ ಈ ಥರ ಹೋಗೋಕ್ಕಾಗ್ತಾಯಿಲ್ಲ. ರೋಡಲ್ಲಿ ನಡೆಯೋಕ್ಕೇ ಫುಲ್ ಸುಸ್ತಾಗ್ತೈತೆ. ಗಾಯ್ಸ್ ಫಿಸಿಕಲಿ ಫಿಟ್ಟಾಗಿರಬೇಕು. ಈ ಥರ ಅಡ್ವೆಂಚರಸ್ ಮಾಡ್ತಾ ಇರಬೇಕು. ನಾನು ನೆನ್ನೆ ವೀಡಿಯೋಸ್ ಫಸ್ಟ್ ಟೈಮ್ ನಾನು ವೀಡಿಯೋ ಮಾಡ್ತಾ ಇರೋದು ಈ ಥರ ಯೂಟ್ಯೂಬ್ ಹಾಕೋಕ್ಕೆ. ಯೂಟ್ಯೂಬ್ ಮಾತ್ರ ಅಲ್ಲ, ಸೋಷಿಯಲ್ ಮೀಡಿಯಾಗೆ ಹಾಕೋಕ್ಕೆ. ಬಟ್ ನಾನು ನೆನ್ನೆ ವೀಡಿಯೋ ಮಾಡಿಬಿಟ್ಟು ನನ್ನ ವೀಡಿಯೋ ನಾನು ಪ್ಲೇ ಮಾಡಿ ನೋಡಿದೆ. ಒಂಥರ ನನಗೆ ಏನೋ ಭಂಗೈತೆ ಅನ್ನಿಸ್ತು. ನನಗೆ ನಗು ಬಂತು. ನಿಮಗೆ ನಗು ಬಂದರೆ ಅದು ನನಗೆ ಬಂದಿದೆ ಅಂದಮೇಲೆ ನಿಮಗೆ ಬರಲ್ವಾ? ಬಂದೇ ಬರುತ್ತೆ, ಕಾಮನ್. ಅಪ್ಲೋಡ್ ಮಾಡೋದ ಬೇಡ ಅಂದ್ಕೊಂಡು ಇದ್ದೆ. ಬಟ್ ಏನೇ ಆಗಲಿ ಅಪ್ಲೋಡ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, 100 ಮೀಟರ್ಸ್ ಅದು ಗ್ರೌಂಡ್ ಲೆವೆಲಿಂದ ಹೈಟಲ್ಲಿದ್ದೀರಿ. ನೋಡಿ ಅಲ್ಲಿದೆ ರೋಡ್, ಅಲ್ಲಿಂದ ಹಿಂಗೆ ಬಂದಿರೋದು. ಜೀಪು ಒಂದು ಯಾವುದೋ ಬರ್ತಾಯಿದೆ. ಗೈಸ್ ಈ ಥರ ಟ್ರೆಕ್ ಮಾಡ್ತಾಯಿದ್ರೆ ನಿಮಗೆ ಗೊತ್ತಾಗುತ್ತೆ ನೀವು ಫಿಸಿಕಲಿ ಫಿಟ್ ಇದ್ದೀರೋ ಇಲ್ವೋ ಅಂತ. ನಾನಿದು 3 ದಿನ ನಂದು ಬ್ಯಾಕ್ ಟು ಬ್ಯಾಕ್ 3ನೇದು 3ನೇ ದಿನ 3ನೇ ಟ್ರಕ್ಕು ಎಲ್ಲ ನಡ್ಕೊಂಡೆ. ಯಾವುದೂ ಜೀಪಲ್ಲಿ ಹೋಗಿಲ್ಲ, ನಡ್ಕೊಂಡು ಹತ್ತಿರುತ್ತೆ, ನಡ್ಕೊಂಡು ಇಳಿದಿರೋದು. ಅಂದರೆ ಒಂದೇ ಪಿಕ್ನ ಎರಡು ದಿನ ಒಂದೇ ಪಿಕ್ನ ಹತ್ತಿರೋದು. ಯಾವ ಥರ ಅಂದರೆ ಫಸ್ಟ್ ಡೇ ಬಂದೆ. ಅವತ್ತು ಬರೋಷ್ಟೊಳಗಡೆ ಸಂಜೆ ಆಗಿತ್ತು. ಆದ್ದರಿಂದ ಸಂಜೆ 5 ಗಂಟೆಗೆ ಮುಳ್ಳಯ್ಯನಗಿರಿಗೆ ಹೋದ್ವಿ. ಸೊ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ಮತ್ತು ಇದು ಟ್ರಕ್ಕಲ್ಲಿ ಫುಲ್ ವೀಡಿಯೋ ಹಾಕೋಕ್ಕಾಗಲ್ಲ, ಪಾರ್ಟ್ 1 ಇದು. ನೆಕ್ಸ್ಟ್ ವೀಡಿಯೋ ಪಾರ್ಟ್ 2 ಅಲ್ಲಿ ಹಾಕ್ತೀನಿ. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್, ಸಪೋರ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ಥ್ಯಾಂಕ್ ಯು.